ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಇವತ್ತು ನನ್ನ ಮಗ ಸಾತ್ವಿಕ್ಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾವಿಲ್ಲೇ ಬ್ಯಾಂಗ್ಳೂರಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠ ದೇವಸ್ಥಾನದಲ್ಲಿ ಇವನಿಗೆ ಅಕ್ಷರಾಭ್ಯಾಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ತುಂಬ ಜನ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಕೊತಾರೆ. ಅಷ್ಟು ದೂರ ಹೋಗೋಕ್ಕಾಗದೇ ಇರೋರು ಇಲ್ಲೇ ಬ್ಯಾಂಗ್ಳೂರಲ್ಲಿ ಇರೋ ದೇವಸ್ಥಾನದಲ್ಲಿ ಮಾಡಿಸ್ಕೊತಾರೆ. ಸಾತ್ವಿಕ್ಗೆ ಈಗ 3 ಇಯರ್ಸ್ ರನ್ನಿಂಗ್ ಇದೆ, ಇನ್ನೇನು ಕಂಪ್ಲೀಟ್ ಆಗೋಗುತ್ತೆ. ಸೊ ಸ್ಕೂಲ್ ಜಾಯಿನ್ ಮಾಡ್ತಿದ್ದೀವಲ್ಲ, ಹಾಗಾಗಿ ಅದಕ್ಕೂ ಮುಂಚೆ ಇದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಇದು ಬಂದು ಶಾರದಾಂಬೆ ದೇವಸ್ಥಾನ, ಬಸವನಗುಡಿಲಿರೋದು. ಪ್ರೊಸೀಜರ್ ಏನಪ್ಪ ಅಂದರೆ, ನಾವು ಫಸ್ಟೇ ಒಂದಿನ ಮುಂಚೆನೇ ಹೋಗಿ ದೇವಸ್ಥಾನದಲ್ಲಿ ನಮ್ಮ ಮಗು ಹೆಸರು ಮತ್ತು ನಕ್ಷತ್ರ ಹೇಳಿದ್ರೆ ಅವರೊಂದು ಡೇಟ್ ಕೊಡ್ತಾರೆ. ಆ ಡೇಟ್ಗೆ ಬರೋಕ್ಕೆ ಹೇಳ್ತಾರೆ. ಅಲ್ಲೇ 500 ರೂಪೀಸ್ ನಾವು ಪೇ ಮಾಡಬೇಕಾಗುತ್ತೆ. ಒಂದು ಸ್ಲಿಪ್ ಕೊಡ್ತಾರೆ. ಒಂದು ಸ್ಲಿಪ್ಪಲ್ಲಿ ಏನೇನು ತರಬೇಕು ಅಂತ ಇರುತ್ತೆ. ಒಂದು 10-12 ಐಟಮ್ಸ್ ಕೊಟ್ಟಿರ್ತಾರೆ. ಮತ್ತು ಮಗುಗೆ ಆವತ್ತಿನ ದಿನ ತಲೆ ಸ್ನಾನ ಮಾಡಿಸ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಹೋಗಬೇಕಾಗಿರುತ್ತೆ. ಅಲ್ಲಿ ಅವರು 2 ಪ್ಲೇಟ್ ಕೊಡ್ತಾರೆ. ಒಂದು ಪ್ಲೇಟಲ್ಲಿ ಎಲ್ಲ ಐಟಮ್ಸ್ ನಾವೇನೇನು ತೊಗೊಂಡೋಗಿರ್ತೀವೋ ಅವ್ರು ಏನೇನು ಥರ ಕೇಳಿರ್ತಾರೋ ಆ ಐಟಮ್ಸ್ ಇಟ್ಕೊಳ್ಳೋಕೆ ಹೇಳ್ತಾರೆ. ಮತ್ತು ಇನ್ನೊಂದು ಪ್ಲೇಟಲ್ಲಿ ಅಕ್ಕಿ ಮತ್ತು ಅರ್ಶಿನದ ಕೊಂಬು ಇಡೋಕ್ಕೆ ಹೇಳ್ತಾರೆ. ಒಳಗಡೆ ಕರ್ಕೊಂಡೋಗಿ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ. ಪಾಪು ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಒಂದು ದೊಡ್ಡ ಹಾಲಿಗೆ ಕರ್ಕೊಂಡೋಗ್ತಾರೆ. ಇವಾಗ ನೋಡ್ತಿದ್ದೀರಲ್ಲ, ಈ ಹಾಲಲ್ಲಿ ಎಲ್ಲರೂ ಕೂತ್ಕೊಂಡಿರ್ತೀವಿ. ಆವತ್ತಿನ ದಿನ ಒಂದು 15 ಜನ ಬಂದಿರ್ತಾರೆ. ನಮಗೆ ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ರು, 7 o'clockಗೆ ಬರೋಕ್ಕೆ ಹೇಳಿದ್ರು. ಎಲ್ರಿಗೂ ಅದೇ ಟೈಮಿಂಗ್ಸ್ ಹೇಳಿರ್ತಾರೆ. ಸೊ ಎಲ್ಲರೂ ಬಂದು ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 7:30 7:45 ಆಗೋಗುತ್ತೆ. ಪೂಜೆ ಸ್ಟಾರ್ಟ್ ಮಾಡೋಕ್ಕೆ 7:45 7:50 ಆಗುತ್ತೆ. ಏನು ಒಂದು 20 ಮಿನಿಟ್ಸ್ ಪ್ರೊಸೀಜರ್ ಇರುತ್ತೆ. ತುಂಬ ಟೈಮು ಹಿಡಿಯಲ್ಲ, ಯಾಕಂದರೆ ಮಕ್ಕಳು ಒಂದೇ ಕಡೆ ಕೂತ್ಕೊಳ್ಳಲ್ಲ ಅಂತ ಗೊತ್ತಲ್ಲ. ಸೊ ಹಾಗಾಗಿ ಬೇಗ ಮುಗಿಸಿ ಬೇಗ ಕಳಿಸ್ತಾರೆ. ಇದೊಂಥರ ಚೆನ್ನಾಗಿತ್ತು ನಮಗೆ. ಅಂದರೆ ತುಂಬ ರಿಸ್ಕ್ ಅನಿಸ್ಲಿಲ್ಲ, ಯಾಕಂದರೆ ಅವನು ಒಂದೇ ಕಡೆ ಕೂತ್ಕೊಳ್ಳೋದು ತುಂಬ ಕಷ್ಟ ಈ ಮಕ್ಕಳು. ಸೊ ಹಾಗಾಗಿ ಬೇಗ ಮುಗಿಸಿ ಬೇಗ ಕಳಿಸೋದು ನಮಗೂ ಒಂಥರ ಈಸಿ ಆಗಿತ್ತು. ಫಸ್ಟ್ ಅವ್ರು ಬಂದು ನಮ್ಮನ್ನ ಲೈನಾಗಿ ಕುಂಡಿಸ್ತಾರೆ. ಮತ್ತು ಬಂದು ನಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಎಲ್ಲ ಕೇಳಿಕೊಂಡು ಅರ್ಚನೆ ಮಾಡಿಸ್ತಾರೆ. ಅದಾದ ನಂತರ ಎಲ್ರಿಗೂ ನಮಗೆ ಮತ್ತು ಅವರು ಶ್ಲೋಕ ಹೇಳ್ಕೊಡ್ತಾರೆ. ನಾವು ಅದನ್ನು ರಿಪೀಟ್ ಮಾಡಬೇಕಾಗುತ್ತೆ. ಇದೇ ಪ್ರೊಸೀಜರ್ ಆಗಿರುತ್ತೆ. ಮತ್ತು ಅದಾದ ನಂತರ ಮಗುಗೆ ಅಕ್ಕಿಲಿ ನಮ್ಮ ಮನೆ ದೇವರ ಹೆಸರು ಎಲ್ಲ ಬರೆಯೋಕ್ಕೆ ಹೇಳ್ತಾರೆ. ಮತ್ತು ABCD ಬರೆಯೋಕ್ಕೆ ಹೇಳ್ತಾರೆ. 1 2 3 ನಮ್ಮ ಇಷ್ಟ ಬಂದಿದ್ದು ನಾವು ಏನು ಬೇಕೋ ಅದನ್ನು ನಮ್ಮ ಮಗು ಕೈಲಿ ಬರೆಸ್ಬೇಕಾಗುತ್ತೆ. ಮತ್ತು ಸ್ಲೇಟಲ್ಲಿ ಬರೆಯೋಕ್ಕೆ ಹೇಳ್ತಾರೆ. ಅಕ್ಕಿ ಮೇಲೆ ಒಂದ್ಸಲ ಬರೆಯೋಕ್ಕೆ ಹೇಳ್ತಾರೆ. ಮತ್ತು ಒಂದು ಶ್ಲೋಕ ಹೇಳ್ಕೊಟ್ಟು ಸ್ಲೇಟ್ ಮೇಲೆ ಬರೆಯೋಕ್ಕೆ ಹೇಳ್ತಾರೆ. ಇದೇ ಪ್ರೊಸೀಜರ್ ಆಗಿತ್ತು. ಈಸಿ ಪ್ರೊಸೀಜರ್ ಆಗಿರುತ್ತೆ. सह
ಕ್ಲಾಕಿಗೆಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಹೊರಡೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡ್ಕೊತಾ ಇದ್ದೀವಿ. ತುಂಬ ಈಸಿಯಾಗಿ ಪೀಸ್ಫುಲ್ಲಾಗಿ ಮುಗೀತು. ಅದೇ ಖುಷಿಯಾಗಿತ್ತು. ತುಂಬ ಜನ ಅಲ್ಲಿ ಬುಕ್ಸ್ನ ದಾನ ಮಾಡ್ತಾಯಿದ್ರು, ಮಕ್ಕಳಿಗೆ ಕೊಡ್ತಾಯಿದ್ರು. ಕೊಡಬೇಕು ಅಂತ ಅಂದ್ಕೊಂಡಿರೋರು ಕೊಡ್ಬೋದು. ಮತ್ತು ಮನೆಗೆ ಹೋಗಿ ಸಂಜೆ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ಹೇಳ್ತಾರೆ. ಏನಾದರೂ ಸ್ವೀಟ್ ಮಗುಗೆ ತಿನ್ಸೋಕ್ಕೆ ಹೇಳ್ತಾರೆ. ನಾವು ಇಲ್ಲಿಗೆ ತುಂಬ ದಿನದಿಂದ ಹೋಗಬೇಕು ಅಂದ್ಕೊತಾ ಇದ್ದೀವಿ. ಅಕ್ಷರಾಭ್ಯಾಸ ಮುಗಿಸ್ಕೋಬೇಕು ಅಂದ್ಕೊತಾ ಇದ್ವಿ. ಫೈನಲಿ ಮುಗಿಸ್ಕೊಂಡ್ವಿ. ಮತ್ತು ಇಲ್ಲಿ ನಾವು ಎಷ್ಟೇ ವೀಡಿಯೋಸು ತೊಗೋಬೋದು, ಎಷ್ಟೇ ಫೋಟೋಸು ತೊಗೋಬೋದು, ಯಾರೂ ಏನೂ ಅನ್ನಲ್ಲ. ಒಂದೊಂದು ದೇವಸ್ಥಾನದಲ್ಲಿ ಬಿಡಲ್ಲ ಅಲ್ಲ ಫೋಟೋಸು ವೀಡಿಯೋಸ್ ಎಲ್ಲ. ಬಟ್ ಇಲ್ಲಿ ಹಾಗೇನಿಲ್ಲ, ವೀಡಿಯೋಸು ಫೋಟೋಸ್ ಎಲ್ಲ ತೊಗೋಬೋದು. ನಾವಿನ್ನೆಲ್ಲ ಮುಗಿಸ್ಕೊಂಡು ಇನ್ನು ಟಿಫನ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸೊ ಎಲ್ಲ ಮುಗಿಸ್ಕೊಂಡು ನಾವೀಗ ಟಿಫನ್ ಮಾಡೋಕ್ಕೆ ಬಂದ್ವಿ. ಟಿಫನ್ ಮುಗಿಸ್ಕೊಂಡು ಈಗ ಡೈರೆಕ್ಟ್ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.